ಮಿಥುನ ರಾಶಿಯವರಿಗೆ ಒಂದು ಮುಖ್ಯವಾದಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಅದೇ ಬಂದು ಕುಜಗ್ರಹ ಸಂಚಾರ. ನಿಮ್ಮ ಲಾಭಾಧಿಪತಿ ಕುಜಗ್ರಹ ಮಿಥುನ ರಾಶಿಯವರಿಗೆ ಷಷ್ಠ್ಯಾಧಿಪತಿ ಹಾಗೂ ಲಾಭಾಧಿಪತಿ. ನಿಮಗೆ ನಾನು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನೆಲ್ಲ ಕೊಟ್ಟಿದ್ದೇನೆ. ಆದರೆ ಗಮನಿಸಬೇಕಾದಂತಹ ಒಂದು ವಿಚಾರ ಇದೆ. ಕುಜಗ್ರಹ ಫೆಬ್ರವರಿ 22ನೇ ತಾರೀಕಿನ ತನಕ ಮಕರ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ, ಅಂದ್ರೆ ಮೋಸ್ಟ್ ಪವರ್ಫುಲ್ ಆಗಿರ್ತಾನೆ ಕುಜಗ್ರಹ. ಸೊ ಕುಜ ಪವರ್ಫುಲ್ ಆಗಿದ್ದಾನೆ ಅಂತಂದಾಗ ಮಿಥುನ ರಾಶಿಯವರ ಮೇಲೆ ವಿಶೇಷ ಎಫೆಕ್ಟ್ ಇರುತ್ತೆ. ಅದು ಯಾಕೆಂದ್ರೆ ಲಾಭಾಧಿಪತಿ ಹಾಗೂ ಷಷ್ಠ್ಯಾಧಿಪತಿ ಆಗಿರ್ತಾನೆ ಕುಜಗ್ರಹ. ಸೊ ಮಿಥುನ ರಾಶಿಯವರಿಗೆ ಬೇರೆ ಗ್ರಹಗಳ ಫಲ ಬಿಟ್ಟು ಕೇವಲ ಕುಜನ ದೃಷ್ಟಿಕೋನದಿಂದ ನೋಡಿದಾಗ ಹಲವಾರು ವಿಚಾರಗಳು ನಿಮ್ಮ ಮೇಲೆ ನಿಮ್ಗೆ ಬಹಳ ವಿಶೇಷ ಪರಿಣಾಮ ಬೀಳಲಿದೆ ನಿಮ್ಮ ಜೀವನದಲ್ಲಿ. ಫೆಬ್ರವರಿ 22ನೇ ತಾರೀಕಿನ ತನಕ ಬಹಳ ಇಂಪಾರ್ಟೆಂಟ್ ಟೈಮ್ ಆಗಿರಲಿದೆ. ಸೊ ಆದ್ರಿಂದ ನಾನು ಈ ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ. ಏನಾದ್ರು ವಿಶೇಷವಾದ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಮಾಡಿ. ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಆದಷ್ಟು ಸಾಧ್ಯವಾದಾಗೆಲ್ಲ ರಿಪ್ಲೈ ಮಾಡಲಿಕ್ಕೂ ಪ್ರಯತ್ನವನ್ನ ಮಾಡ್ತಾ ಇರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂತದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ನಾನು ಆಲ್ರೆಡಿ ಕೊಟ್ಟಿದ್ದೆ. ಶುಭ ವಿಚಾರ, ಎಚ್ಚರಿಕೆಗಳು ಎಲ್ಲದೂ ಕೊಟ್ಟಿದ್ದೆ. ಬಹಳಷ್ಟು ಜನ ನೀವೆಲ್ಲ ನೋಡಿದ್ದೀರಿ ಕೂಡ. ಆದರೆ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೇನೆ. ಕುಜ ಸಂಚಾರ. ಕುಜಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ 22ನೇ ತಾರೀಕು. ನಾವೇನು ಫೆಬ್ರವರಿ ಸ್ಟಾರ್ಟಿಂಗ್ ಅಲ್ಲಿ ಇದ್ದೀವಿ. ಫೆಬ್ರವರಿ 22ನೇ ತಾರೀಕು ಅಂದ್ರೆ ಇನ್ನೂ ಒಂದು 20 ದಿವಸ ಇದೆ, 18-20 ದಿವಸ. ಸೊ ಅದರಿಂದ ಅಲ್ಲಿ ತನಕ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವಿಷ್ಟು ವಿಚಾರ ಘಟನಾವಳಿಗಳು ನಡೆಯಲಿದೆ, ಅಥವಾ ನಿಮ್ಮ ಇಂಪಾರ್ಟೆಂಟ್ ಕೆಲಸಗಳಿಗೆ ಕುಜನ ಸಹಾಯ ಸಿಗಲಿದೆ. ಸೊ ಅದು ಏನು ಅನ್ನುವಂಥದ್ದು ಹೇಳ್ತಾನೆ ನೋಡಿ. ಲಾಭಾಧಿಪತಿ ಅಷ್ಟಮದಲ್ಲಿ ಪರಮೋಚ್ಚ ಸ್ಥಿತಿ ಅಂತಂದ್ರೆ, ನೀವು ಮಿಥುನ ರಾಶಿಯವರಾಗಿದ್ದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ, ವ್ಯಾಪಾರ ಮಾಡ್ತಾ ಇರತಕ್ಕಂಥವರಾಗಿದ್ರೆ ನಿಮಗೆ ತುಂಬಾ ತುಂಬಾ ಪ್ರಾಫಿಟ್ ಆಗಲಿದೆ ಅಂತ. ಅಂದ್ರೆ 22ನೇ ತಾರೀಕಿನ ತನಕ ಕುಜನಿಗೆ ವಿಶೇಷವಾಗಿ ಆರಾಧನೆ ಮಾಡಿಬಿಟ್ರೆ, ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಬಿಟ್ರೆ ನೀವು, ನಿಮಗೆ ಅದ್ಭುತವಾಗಿರತಕ್ಕಂಥ ಲಾಭಗಳು ಸಿಗ್ತದೆ. ಅದರಲ್ಲೂ ವಿಶೇಷವಾಗಿ ನೀವು ರಿಯಲ್ ಎಸ್ಟೇಟ್ ಮಾಡ್ತಾ ಇರತಕ್ಕಂಥವರಾಗಿದ್ರೆ, ಅಥವಾ ನಿಮ್ದು ಯಾವುದೋ ಒಂದು ಸೈಟ್ ಇದೆ, ಯಾವುದೋ ಮನೆ ಇದೆ, ಅದನ್ನು ಸೇಲ್ ಮಾಡಬೇಕು. ಫ್ಲ್ಯಾಟ್ ಅಲ್ಲ, ಮನೆ, ಭೂಮಿ ಮೇಲೆ ಇರಬೇಕದು. ಸೊ ಮನೆ ಇದೆ ನಿಮ್ಮದು, ಅದನ್ನು ಸೇಲ್ ಮಾಡಬೇಕು, ಅಥವಾ ಭೂಮಿ ಇದೆ ಸೇಲ್ ಮಾಡಬೇಕು, ಜಮೀನಿದೆ ಸೇಲ್ ಮಾಡಬೇಕು, ತೋಟ ಇದೆ ಸೇಲ್ ಮಾಡಬೇಕು, ಖಂಡಿತವಾಗಿ ಒಳ್ಳೆ ಪ್ರಾಫಿಟ್ನಲ್ಲಿ ಸೇಲ್ ಮಾಡಬಹುದು. ಅಥವಾ ನಿಮ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಆದರೂ ಕೂಡ ಫೆಬ್ರವರಿ 22ನೇ ತಾರೀಕಿನ ತನಕ ಅದ್ಭುತವಾದಂಥ ಸಮಯ ಇದಿರ್ತದೆ. ದಯವಿಟ್ಟು ಇದನ್ನು ವೇಸ್ಟ್ ಮಾಡ್ಕೊಬೇಡಿ ಈ ಒಂದು ವಿಚಾರವನ್ನು. ಇಲ್ಲಿ ಇನ್ನೂ ಒಂದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ನಿಮಗೆ ಮಿಥುನ ರಾಶಿಯವರಾಗಿದ್ದು ನಿಮಗೇನಾದರೂ ಸ್ವಲ್ಪ ಆರೋಗ್ಯ ಬಾಧೆ ಆಗಿತ್ತು, ಹಾಸ್ಪಿಟಲೈಸೇಷನ್ ಆಗಿತ್ತು, ಖರ್ಚು ಆಯಿತು, ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ರಾ, ಇನ್ಶೂರೆನ್ಸ್ ಬರ್ತಾ ಇಲ್ಲ, ಇನ್ಶೂರೆನ್ಸ್ಗೋಸ್ಕರ ಒದ್ದಾಡ್ತಾ ಇದ್ದೀರಾ, 110% ಇಟ್ಕೊಳ್ಳಿ. ನಿಮಗೆ ಇನ್ಶೂರೆನ್ಸ್ ಕ್ಲೈಮ್ ಬಂದ್ಬಿಡ್ತದೆ, ನಿಮ್ಮ ದುಡ್ಡು ನಿಮಗೆ ವಾಪಸ್ ಬಂದ್ಬಿಡುತ್ತೆ. ಹಾಗೂ ಅಕಸ್ಮಾತ್ ಇನ್ನೂ ಆಪರೇಷನ್ನೇ ಆಗಿಲ್ಲ, ಇನ್ನೂ ಔಷಧೋಪಚಾರ ತಗೋಬೇಕು, ಡಾಕ್ಟರ್ ಹೇಳಿದ್ದಾರೆ ಇದಿಷ್ಟು ಮಾಡಬೇಕು ಟ್ರೀಟ್ಮೆಂಟು ಅಂತ, ದುಡ್ಡಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡಬೇಡಿ, ನಿಮಗೆ ಖಂಡಿತವಾಗಿ ದುಡ್ಡು ಸಿಗುತ್ತೆ. ಖಂಡಿತವಾಗಿ ನಿಮಗೆ ಆರೋಗ್ಯ ಉತ್ತಮವೂ ಆಗುತ್ತೆ. ನಿಮಗೆ ಆರೋಗ್ಯ ಸರಿ ಮಾಡ್ಕೊಳ್ಳೋಕೆ ಆಪರೇಷನ್ ಇತ್ಯಾದಿ ಏನು ಮಾಡಬೇಕು ಅದಕ್ಕೆ ವ್ಯವಸ್ಥೆಯೂ ಸಹ ಆಗುತ್ತೆ. ಕುಜನ ಅನುಗ್ರಹದಿಂದ ಇದೆಲ್ಲವೂ ಆಗ್ತಾ ಇರತಕ್ಕಂಥದ್ದು. ದಯವಿಟ್ಟು ಇಂತಹ ಒಂದು ಅದ್ಭುತವಾದಂತಹ ಒಂದು ಸಮಯವನ್ನ ವೇಸ್ಟ್ ಮಾಡ್ಕೋಬೇಡಿ. ಕುಜನ ಆರಾಧನೆ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ, ಹಾಗೂ ಅದನ್ನು ಪಡ್ಕೊಳ್ಳಿ. ಜೊತೆಗೆ ಅನಾರೋಗ್ಯ ಇದ್ರೂ ಸಹ ಆರೋಗ್ಯ ಖಂಡಿತವಾಗಿ ಈ ಒಂದು ಕುಜನ ಅನುಗ್ರಹದಿಂದ ಫೆಬ್ರವರಿ 22ನೇ ತಾರೀಕಿನ ತನಕ ಒಳ್ಳೆ ಆರೋಗ್ಯ ಸಿಗಲಿದೆ ನಿಮಗೆ ಅಂತ. ಇಲ್ಲಿ ನೆಗೆಟಿವ್ ಆಗ್ತಕ್ಕಂಥದ್ದು ಏನಂದ್ರೆ, ಸ್ತ್ರೀಯರು, ಮಿಥುನ ರಾಶಿಯ ವಿವಾಹಿತ ಸ್ತ್ರೀಯರಿದಾರಲ್ಲ, ಅವರಿಗೆ ಇದಷ್ಟು ಉತ್ತಮವಲ್ಲ. ಯಾಕೆಂದ್ರೆ ಮಾಂಗಲ್ಯ ಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಪಾಪಗ್ರಹನಾದ ಕುಜಗ್ರಹ ಬಂದ್ಬಿಡ್ತಾನೆ. ಸೊ ಅದರಿಂದ ನೀವು ಮಿಥುನ ರಾಶಿಯ ವಿವಾಹಿತೆ ಸ್ತ್ರೀ, ವಿವಾಹಿತೆ ಆಗಿದ್ದಲ್ಲಿ ದಯವಿಟ್ಟು ನಿಮ್ಮ ಯಜಮಾನರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಅವ್ರಿಗೆಲ್ಲೂ ಓಡಾಡಬೇಡಿ, ಸುಮ್ಮನೆ ಇರಿ ಹಂಗಾರೆ ಅಂತೇಳಿ ಒಂದೇ ಕಡೆ ಕೂರಿಸ್ಕೊಳ್ಳಿ ಅವ್ರನ್ನ. ಹೆಚ್ಚು ಅಂತಂದರೆ ಆಫೀಸ್ಗೆ ಹೋಗಬೇಕು ಬರಬೇಕು, ಅಂಗಡಿಗೆ ಹೋಗಿ ಬರಬೇಕು. ಜಾಸ್ತಿ ಹೊರಗಡೆ ಎಲ್ಲ ಟ್ರೆಕ್ಕಿಂಗು, ಡ್ರೈವಿಂಗು, ದೂರ ಅವೆಲ್ಲ ಎಲ್ಲಿಗೂ ಕಳ್ಸೋಕೆ ಹೋಗ್ಬಿಡಿ. ಹುಷಾರಾಗಿ ಇಟ್ಕೊಳ್ಳಿ ಯಜಮಾನರು 22ನೇ ತಾರೀಕಿನ ತನಕ. ಬಿಕ್ಕಿದ ಗ್ರಹಗಳೆಲ್ಲ ಫಲ ಇರುತ್ತೆ. ನಾನು ಬರೀ ಕುಜನ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗ್ತದೆ, ಇನ್ನೂ ತಿಳ್ಕೊಳ್ಬೇಕು ಈ ವಿಚಾರಗಳು, ನನ್ನ ವೈಯಕ್ತಿಕ ಜಾತಕ ತೋರಿಸ್ಕೋಬೇಕು ಅಂದರೆ ದಯವಿಟ್ಟು ನೇರ ಬಂದು ನನ್ನ ಭೇಟಿ
ಭೇಟಿ ಮಾಡ್ಬೋದು. ನಾನು ಬೆಂಗಳೂರಿನಲ್ಲೇ ಇರ್ತಕ್ಕಂಥದ್ದು, ನೆಲಮಂಗಲದಲ್ಲಿ ಇರ್ತಕ್ಕಂಥದ್ದು. ಇಲ್ಲಾಗುಳೆ ನಮ್ಗೆ ಬೆಂಗಳೂರು ತುಂಬ ದೂರ, ನೆಲಮಂಗಲ ಅಂತೂ ಸಿಕ್ಕಾಪಟ್ಟೆ ದೂರ, ನಮಗೆ ಬರೋಕ್ಕಾಗಲ್ಲ ಅಂದರೆ ನೋ ಪ್ರಾಬ್ಲಮ್. ನೀವು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡಿಕೊಂಡು ಒಂದು ಫೋನ್ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಳ್ಬಹುದು. ನೀವು ಫೋನ್ ಕನ್ಸಲ್ಟೇಷನ್ ಬುಕ್ ಮಾಡಿಕೊಂಡು 15 ನಿಮಿಷ ಮಾತಾಡ್ತೀರಾ, ಅರ್ಧ ಗಂಟೆ ಮಾತಾಡ್ತೀರಾ, ನೋ ಪ್ರಾಬ್ಲಮ್. ಆರಾಮಾಗಿ ನಾನು ನಿಮ್ಮ ಸಮಸ್ಯೆ ಹೇಳಿ ನಾನು ನಿಮ್ಮ ಜಾತಕ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಸಮಸ್ಯೆಗೆ ಖಂಡಿತವಾಗಿ ಪರಿಹಾರ ಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ಒಂದು ಆನ್ಲೈನ್ ಕನ್ಸಲ್ಟೇಷನ್ ನೀವು ತಗೋಬೇಕಾಗತ್ತೆ ಅಷ್ಟೇ. ತುಂಬ ಸಿಂಪಲ್, ನೇರವಾಗಾರು ಬರ್ಬೋದು, ಫೋನ್ ಕನ್ಸಲ್ಟೇಷನ್ ಅವರು ತಗೋಬಹುದಾಗಿರ್ತದೆ. ವೈಯಕ್ತಿಕ ಜಾತಕ ಇದ್ದಾಗ ಏನಾಗುತ್ತೆ ಅಂದರೆ ತುಂಬ ನಿಖರವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹೇಳ್ಬೋದು. ಕೆಲವರಿಗೆ ವೈಯಕ್ತಿಕ ಜಾತಕ ಇರಲ್ಲ, ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಏನೂ ಇರೋದಿಲ್ಲ ಅಂತಂದವ್ರಿಗೆ ನಾವು ಕವಡೆ ಹಾಕಿ ಪ್ರಶ್ನೆಶಾಸ್ತ್ರದ ಮುಖಾಂತರವಾಗಿ ನಮಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವ ಪ್ರಯತ್ನವನ್ನು ಸಹ ಮಾಡ್ತೇವೆ. ಸೊ ಅದರಿಂದ ನಿಮ್ಗೆ ಅದು ಕೂಡ ಆಪ್ಷನ್ ಇರ್ತದೆ, ಆಯಿತಾ. ಸೊ ನೀವು ಪ್ರಯತ್ನ ಮಾಡಿ ನೀವು ಬಂದು ಭೇಟಿ ಮಾಡ್ಕೊಳ್ಬೇಕು ಅಷ್ಟೇ. ಇನ್ನು ಬಹಳ ಮುಖ್ಯವಾಗಿ ಕುಜನಿಂದ ಬಹಳಷ್ಟು ಅನುಕೂಲತೆಗಳು ನೀವು ಕಾಣಬಹುದಾಗಿರ್ತದೆ. ಜೊತೆಗೆ ಷಷ್ಠ್ಯಾಧಿಪತಿನೂ ಕುಜನೇ. ಸೊ ಸಾಲ ಬಾಧೆ, ಮಿಥುನ ರಾಶಿಯವರು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಬಿಟ್ಟಿದ್ದೀರಾ ಅಂದರೂ ಫೆಬ್ರವರಿ 22ನೇ ತಾರೀಕಿನ ತನಕ ಸಾಲ ತೀರಿಸುವ ಅವಕಾಶ ತುಂಬ ಚೆನ್ನಾಗಿ ಸಿಗುತ್ತೆ. ಅಥವಾ ನೀವು ಮಿಥುನ ರಾಶಿಯವರು ಸಾಲ ಬೇಕು, ಅರ್ಜೆಂಟ್ ನಿಮ್ಗೆ ಯಾವುದೋ ಲೋನ್ ಸ್ಯಾಂಕ್ಷನ್ ಆಗಬೇಕು, ಕಷ್ಟಪಡ್ತಾ ಇದ್ದಾರೆ, ಎಲ್ಲೂ ಸ್ಯಾಂಕ್ಷನ್ ಆಗ್ತಾ ಇಲ್ಲ, ಖಂಡಿತವಾಗಿ ಸಾಲ ಸಿಗುತ್ತೆ ನಿಮಗೆ. ಯಾವ ಸಿಬಿಲ್ ಪ್ರಾಬ್ಲಮ್ ಇರಲಿ, ಏನೇ ಪ್ರಾಬ್ಲಮ್ ಇರಲಿ, ಫೆಬ್ರವರಿ 22ನೇ ತಾರೀಕು ತನಕ ಸಾಲ ಸಿಗುವ ಯೋಗ ತುಂಬ ಜಾಸ್ತಿ ಇದೆ. ಅಥವಾ ಸಾಲ ತೀರಿಸುವ ಯೋಗ ತುಂಬ ಜಾಸ್ತಿ ಇದೆ. ಅಥವಾ ಯಾರಿಂದನೋ ಯಾರಿಗೋ ಕೊಡಿಸ್ಬಿಟ್ಟಿದ್ದೀರಾ, ಮಧ್ಯದಲ್ಲಿ ನೀವು ಸಿಗಾಕೊಂಡಿದ್ದೀರಾ ಸಾಲದ ವಿಚಾರದಲ್ಲಿ, ಅದು ಕೂತ್ಕೊಂಡು ಮಾತಾಡಿ ಪರಿಹಾರ ಮಾಡ್ಕೊಳ್ಬಹುದಾಗಿರ್ತದೆ. ಆದರೆ ಜಗಳ ಮನಸ್ತಾಪಗಳು ಮಾಡ್ಕೊಳ್ಬಾರ್ದು. ನೀವು ಮಿಥುನ ರಾಶಿಯವರು ಇಷ್ಟು ಜಗಳ ಮಾಡಿದ್ರು ಸಾಕು, ಅದಿಷ್ಟು ದೊಡ್ಡ ಜಗಳ ಆಗ್ಬಿಡುತ್ತೆ. ನೀವು ಇಷ್ಟು ಮಾಡ್ತೀರಿ ಜಗಳ, ಅದಿಷ್ಟು ದೊಡ್ಡ ಜಗಳ ಆಗ್ಬಿಡುತ್ತೆ. ಅಷ್ಟಮದಲ್ಲಿ ಕುಜ ಅಂದ ತಕ್ಷಣ ಏನಾಗ್ಬಿಡುತ್ತೆ, ಅದು ಪರಮೋಚ್ಚ ಸ್ಥಿತಿಯಲ್ಲಿ ಅಂದರೆ ಜಗಳ, ಮನಸ್ತಾಪ, ಪೊಲೀಸ್ ಸ್ಟೇಷನ್ ಮೆಟ್ಲು ಇದೆಲ್ಲದನ್ನೂ ತೋರಿಸ್ಬಿಡುತ್ತೆ ಜಗಳ ಮಾಡೋಕ್ಕೆ ಹೋದರೆ. ಅದನ್ನೊಂದು ಮಾಡಬಾರ್ದು. ನಗ್ನಗ್ತಾ ನಿಮ್ಮ ಕೆಲಸ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಪ್ರಯತ್ನ ಮಾಡಬೇಕಾಗತ್ತೆ ನೀವು. ಸೊ ಹೀಗೆ ಕುಜನ ಹಲವಾರು ರೀತಿಯಲ್ಲಿ ಕುಜನ ವಿಚಾರಗಳು ನಿಮ್ಗೆ ಅನುಕೂಲ ಆಗುತ್ತೆ. ಷಷ್ಠ್ಯಾಧಿಪತಿ ಆದ್ದರಿಂದ ರೋಗ ರುಜಿನಗಳ ಬಂದರೂ ಕೂಡ ಅದನ್ನು ಪರಿಹಾರಕ್ಕೆ ಖಂಡಿತವಾಗಿ ಕುಜ ನಿಮಗೆ ಸಹಾಯಕನಾಗ್ತಾನೆ. ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಕ್ಲೈಮ್ಗಳಲ್ಲಿ ತುಂಬ ಕುಜ ನಿಮಗೆ ಅನುಕೂಲನಾಗ್ತಾನೆ. ಏನಂದರೆ ವಿಶೇಷವಾಗಿ ಕುಜನ ಆರಾಧನೆ, ನೀವು ಸುಬ್ರಹ್ಮಣ್ಯ ಕುಜನ ಆರಾಧನೆಯನ್ನು ನೀವು ಮಾಡ್ಕೊಳ್ಬೇಕಾಗ್ತದೆ. ಫೆಬ್ರವರಿ 22ನೇ ತಾರೀಕಿನ ತನಕ ಪ್ರತಿದಿನ ನೀವು ಕುಜಗ್ರಹ ಅಷ್ಟೋತ್ತರ ಪಠನ, ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನ ಮಾಡ್ತಕ್ಕಂಥದ್ದು, ಅಥವಾ ಸುಬ್ರಹ್ಮಣ್ಯನ ಸ್ತೋತ್ರಗಳು, ರಣಬಾಧ ನಿವಾರಕ ಅಂಗಾರಕ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದಂತೂ ತುಂಬ 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 ಚೆನ್ನಾಗಿ ಫಲ ಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ಒಂದು ಕೆಂಪು ದಾರ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ಒಂದು 3 ಎಳೆ ಅಥವಾ 6 ಎಳೆ ಅಥವಾ 9 ಎಳೆಯ, 9 ಎಳೆ ಆದರೆ ದಿ ಬೆಸ್ಟ್, ಆಯಿತಾ. ಅದನ್ನು ಕೈಗೆ 3 ಸುತ್ತು ರೌಂಡ್ ಸುತ್ತಕೊಂಡು 3 ಗಂಟೆ ಹಾಕ್ಕೊಂಡು ಇಟ್ಕೊಳ್ತಕ್ಕಂಥದ್ದು, ಆಯ್ತಲ್ವಾ. ಕೈಯಲ್ಲಿ ಫೆಬ್ರವರಿ 22ನೇ ತಾರೀಕಂದ್ರಕ ನಿಮ್ಮ ಬಲಗೈಯಲ್ಲಿ ಒಂದು ಕೆಂಪು ದಾರ ಕಟ್ಟಿಟ್ಕೊಂಡಿರ್ತಕ್ಕಂಥದ್ದು ಕುಜಗ್ರಹ ಅನುಗ್ರಹ ತುಂಬ ಚೆನ್ನಾಗಿ ಕೊಡಿಸುತ್ತೆ. ಅದೇ ದಾರವನ್ನು ನೀವು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಇಟ್ಟು ಒಂದು ಪೂಜೆ ಮಾಡಿಸಿ ಆಮೇಲೆ ಅಲ್ಲೇ ಕಟ್ಕೊಂಡ್ರು ಕೂಡ ಇನ್ನೂ ತುಂಬ ಒಳ್ಳೆಯದು ಆಗಿರ್ತದೆ. ಸೊ ಅದರಿಂದ ಇದೆಲ್ಲ ಅದ್ಭುತವಾದಂತಹ ಪರಿಹಾರಗಳು, ನಿಮಗೆ ಮಾಡಬಹುದಾಗಿರ್ತಕ್ಕಂಥ ಪರಿಹಾರಗಳು, ಆಯ್ತಲ್ವಾ. ಸೊ ಈ ಥರ ಒಂದು ವಿಶೇಷವಾದಂತಹ ಸಮಯವನ್ನು ವೇಸ್ಟ್ ಮಾಡ್ಕೊಳ್ಬೇಡಿ. ಒಮ್ಮೆ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಕುಜನ ಸಪೋರ್ಟ್ ಸಿಗ್ತಾ ಇದೆ, ವೈಯಕ್ತಿಕ ಜಾತಕ ಏನು ಹೇಳ್ತಾ ಇದೆ, ಉದ್ಯೋಗ, ವಿವಾಹ, ದಾಂಪತ್ಯ, ಸಂತಾನ, ವ್ಯಾಪಾರ, ಅಥವಾ ಮನೆ ತಗೋಬೇಕು, ಕಟ್ಟಿಸ್ಬೇಕು, ಏನೋ ಒಂದು ಸೇಲ್ ಆಗ್ತಾ ಇಲ್ಲ, ಏನು ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ನಿಮ್ಮ ವೈಯಕ್ತಿಕ ಜಾತಕ ಏನು ಹೇಳ್ತಿದೆ ಅನ್ನುವಂಥದ್ದನ್ನು ಸಹ ಖಂಡಿತವಾಗಿ ಪರಿಶೀಲನೆ ಮಾಡೋಣ. ಒಳ್ಳೆಯದಾಗಲಿ. ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದಂತಹ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಖಂಡಿತವಾಗಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನಾನು ಓದ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.